ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಅಫ್ಕೋರ್ಸ್ ಬಹಳ ಜನ ಗೆಸ್ ಮಾಡಿರಬಹುದು ಮೊದಲನೇ ಸುದ್ದಿ ಯಾವುದು ಅಂತ. ಆಮ್ ಆದ್ಮಿ ಪಕ್ಷ ಕೇಂದ್ರ ಸರ್ಕಾರದ ವಿರುದ್ಧ ನಡೆಸ್ತಾ ಇರುವಂಥ ಹೋರಾಟ. ದೆಹಲಿಯ ಮುಖ್ಯಮಂತ್ರಿ ರಸ್ತೆಗಿಳಿದಿದ್ದಾರೆ. ನಿನ್ನೆ ರಸ್ತೆಯಲ್ಲಿ ಫುಟ್ಪಾತ್ ಮೇಲೆ ರಾತ್ರಿಯನ್ನು ಕಳೆದ್ರು. ಅವರ ಹೋರಾಟ ಏನು ಅಂದರೆ ದೆಹಲಿ ಪೊಲೀಸರ ನಿಯಂತ್ರಣವನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಕೊಡಿ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಹೋರಾಟ ಹಾದಿ ತಪ್ತಾ ಇದೆ ಅನ್ನುವಂಥ ಸೂಚನೆಗಳು ಕಾಣಿಸ್ತಾ ಇದೆ ದೆಹಲಿಯ ಜನರಲ್ಲಿ. ಅದರಲ್ಲೂ ಆಮ್ ಆದ್ಮಿ ಪಕ್ಷಕ್ಕೆ ಮತ ಹಾಕಿದ ಮತದಾರರಲ್ಲಿ ಅಸಮಾಧಾನ ಕಾಣ್ತಾ ಇದೆ. ಅದರ ಜೊತೆಗೆ ಆಮ್ ಆದ್ಮಿ ಪಕ್ಷದ ಮುಖಂಡರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಅವರು 10ರಲ್ಲಿ 11 ಪಕ್ಷದ ಥರ ಆಗ್ತಾ ಇದ್ದಾರೆ ಅನ್ನುವಂಥ ಸಂಶಯಗಳು ಬರ್ತಾ ಇರೋದು ಅಂಥದ್ದು. ಇನ್ನು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. 15 ಜನರಿಗೆ ವಿಧಿಸಲಾಗಿದ್ದ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗೆ ಇಳಿಸಿದೆ. ಅದರ ಪೈಕಿ 7 ಜನ ಕರ್ನಾಟಕದವರು, ಅದರಲ್ಲಿ ವೀರಪ್ಪನ್ ಗ್ಯಾಂಗಿಗೆ ಸೇರಿದ 4 ಜನ ಕೂಡ ಇದ್ದಾರೆ. ಅದರ ಬಗ್ಗೆ ನಾವು ಮಾತಾಡ್ತೀವಿ. ಜೊತೆಗೆ ಸ್ಟುಡಿಯೋದಲ್ಲಿ ಒಬ್ಬರು ವಕೀಲರು ಇರ್ತಾರೆ ಈ ರೀತಿಯಾಗಿ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸುವುದರ ಪರಿಣಾಮಗಳ ಬಗ್ಗೆ ಮಾತನಾಡೋದಕ್ಕೆ. ಇನ್ನು ಮಲ್ಲಿಕಾರ್ಜುನ ಬಂಡೆ ಸಾವಿನ ಪ್ರಕರಣದಲ್ಲಿ ಅವರ ಜೊತೆಗೆ ಇದ್ದು ಗುಂಡು ತಿಂದಿದ್ದ ASI ಉದ್ದಂಡಪ್ಪ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. 12 ದಿನ ಹೈದರಾಬಾದ್ನ ಗ್ಲೋಬಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಉದ್ದಂಡಪ್ಪ. ತುಂಬ ಭಾವುಕರಾಗಿದ್ದರು. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಅಫ್ಕೋರ್ಸ್ ಜೊತೆಗಿದ್ದಂಥ ಒಬ್ಬ ಅಧಿಕಾರಿ ತೀರೋಗಿದ್ದಾರೆ. ಜೊತೆಗೆ ಇವರಿಗೆ ಪುನರ್ಜನ್ಮ ಆಗಿರುವಂಥದ್ದು. ಇದೇ ಸಂದರ್ಭದಲ್ಲಿ PSI ಮಲ್ಲಿಕಾರ್ಜುನ ಬಂಡೆ ಅವರ ಪತ್ನಿ ಈಶಾನ್ಯ ವಲಯ IGP ವಜೀರ್ ಅಹಮ್ಮದ್ರನ್ನ ಅಮಾನತುಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ RT ನಗರದಲ್ಲಿ ಒಂದು ಇಂಟರ್ನೆಟ್ ಕೆಫೆ ಮೇಲೆ ದಾಳಿ ನಡೆದಿರುವಂಥದ್ದು. ಬಾಲಕ ಬಾಲಕಿಯರಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ. ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಿಂದಾನೇ ಇನ್ನೊಂದು ಸ್ಟೋರಿ. ಇಲ್ಲಿ ವೈಯಾಲಿ ಕಾವಲ್ ಪಕ್ಕದಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಲಿಮಿಟ್ ಬರುತ್ತೆ. ಅಲ್ಲಿ 2 ಠಾಣೆಯ ಲಿಮಿಟ್ಗಳ ಮಧ್ಯದಲ್ಲಿ ಅಪರಾಧ ಆದರೆ ಯಾವ ಠಾಣೆಯಲ್ಲಿ ದೂರು ದಾಖಲಿಸಬೇಕು ಅನ್ನೋ ವಿಷಯದಲ್ಲಿ 2 ಠಾಣೆಗಳ ಸಿಬ್ಬಂದಿಯ ಮಧ್ಯೆ ಜಗಳಗಳಾಗ್ತವೆ, ಗಲಾಟೆಗಳಾಗ್ತವೆ. ಇವತ್ತೊಂದು ಚೈನ್ ಸ್ನ್ಯಾಚಿಂಗ್ ಕೇಸ್ನಲ್ಲಿ ಅದೇ ರೀತಿ ಆಯಿತು. ನಮ್ಮ ಕ್ರೈಮ್ ರಿಪೋರ್ಟರ್ ನಾಗೇಂದ್ರ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷದ ಸ್ಟೋರಿ. ದೆಹಲಿಯಲ್ಲಿ ಕಳೆದ ರಾತ್ರಿಯಿಂದ ಪ್ರತಿಭಟನೆ ನಡೀತಾ ಇರುವಂಥದ್ದು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಗೃಹ ಮಂತ್ರಿಗಳ ನಿವಾಸದ ಎದುರಿಗೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರೈಲ್ವೆ ಭವನದ ಎದುರುಗಡೆ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಪ್ರತಿಭಟನೆಯಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ಅದರ ಜೊತೆಗೆ ನೆನ್ನೆನೆ ದೆಹಲಿಯ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಪ್ರತಿಭಟನೆಗೆ ಬಂದು ಕುಳಿತುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಬೆಳಗ್ಗೆ ಎಲ್ಲೋ ಒಂದು ಕಡೆ ಹೀಗೆ ಬಿಟ್ಟರೆ ಇದು ಕೈ ಮೀರುತ್ತೆ ಅಂತ ಅನಿಸುತ್ತೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು. ಪ್ರತಿಭಟನಾಕಾರರನ್ನು ಒತ್ತಾಯಪೂರ್ವಕವಾಗಿ ಅಲ್ಲಿಂದ ಸರಿಸುವಂಥ ಪ್ರಯತ್ನಗಳು ನಡೆದವು. ಈ ಸಂದರ್ಭದಲ್ಲಿ ಮಾರಾಮಾರಿ ಆಯಿತು ಪೊಲೀಸರಿಗೂ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರಿಗೂ ಮಧ್ಯೆ. ಬ್ಯಾರಿಕೇಡನ್ನು ಮುರಿದುಕೊಂಡು ಪ್ರತಿಭಟನಾಕಾರರು ನುಗ್ಗುತ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನಿನ್ನೆಯಷ್ಟೇ ಅರವಿಂದ್ ಕೇಜ್ರಿವಾಲ್ ಇವರೊಬ್ಬ ಅರಾಜಕ ರಾಜಕಾರಣಿ ಅನ್ನುವಂಥ ಆರೋಪಗಳು ಕೇಳಿ ಬಂದಾಗ ಬಹಿರಂಗವಾಗಿ ಹೇಳಿದ್ರು, ನಾನೊಬ್ಬ ಅರಾಜಕ ರಾಜಕಾರಣಿ ಅನ್ನುವಂಥ ಮಾತನ್ನು. ಲಾಠಿ ಚಾರ್ಜ್ನ ಮೂಲಕ ಜನರನ್ನು ಚದುರಿಸುವಂಥ ಪ್ರಯತ್ನ. ಜನವರಿ 26 ಗಣರಾಜ್ಯೋತ್ಸವದ ಪರೇಡ್ಗೆ ತೊಂದರೆಯಾದರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ಅಂಥ ಯಾವುದೇ ರಿಸ್ಕ್ಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇಲ್ಲ.
ಎಸ್, ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತು ಇಡೀ ದಿನ ಪ್ರತಿಭಟನೆ ನಡೀತಾ ಇದ್ದಂತಹ ಸ್ಥಳದಲ್ಲೇ ಇದ್ದರು. ಪ್ರಶಾಂತ್, ಪ್ರತಿಭಟನೆ ಪೊಲೀಸರ ನಿಯಂತ್ರಣವನ್ನು ಮೀರಿ ಲಾಠಿ ಚಾರ್ಜ್ನ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಆಯಿತು? ಪೊಲೀಸರು ಮನವಿ ಮಾಡಿಕೊಂಡ್ರೆ ಹೇಗೆ ಪ್ರತಿಭಟನೆಯನ್ನು ಕೈಬಿಟ್ಟು ಹೊರಟು ಹೋಗಿ ಅಂತ? ಅಜಿತ್, ನಿನ್ನೆ ಬೆಳಿಗ್ಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರೈಲ್ವೆ ಭವನದವರೆಗೆ ಬಂದರು. ಅಲ್ಲಿ ಅವರ ವಾಹನವನ್ನು ತಡೆಯಲಾಯಿತು. ರಾತ್ರಿ ಅಲ್ಲಿಯೇ ಮಡಗಿದ್ರು. ಆದರೆ ಬೆಳಗ್ಗೆ ಆಗ್ತಿದ್ದಂತೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಹರಿಯಾಣ, ಉತ್ತರ ಪ್ರದೇಶ್, ದೆಹಲಿಯ ಹೊರವಲಯಗಳಿಂದ ರೈಲ್ವೆ ಭವನದತ್ತ ನುಗ್ಗಲು ಯತ್ನಿಸಿದ್ರು. ಪೊಲೀಸರು ಅವರನ್ನು ತಡೆಯುವ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಒಬ್ಬೊಬ್ಬರಾಗೆ ಒಳಗಡೆ ಬಂದ ನಂತರ ಸ್ಟ್ರೆಂತ್ ಹೆಚ್ಚಿಗೆ ಆದ ನಂತರ ರೈಲ್ವೆ ಭವನದ ಬಳಿ ನಿನ್ನೆ ಏನು ತಡೆದು ಹಿಡಿದು ನಿಲ್ಲಿಸಲಾಯಿತು, ಆ ಬ್ಯಾರಿಕೇಡನ್ನು ಮುರಿದು ಸಂಸತ್ ಭವನದ ಮೂಲಕ ಕೇಂದ್ರ ಗೃಹ ಸಚಿವಾಲಯದ ಸೌತ್ ಬ್ಲಾಕ್ ಬಳಿ ಹೋಗಬೇಕು ಅಂತಕ್ಕಂಥದ್ದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ಒಂದು ಪ್ಲ್ಯಾನ್ ಆಗಿತ್ತು. ಆದರೆ ಯಾವಾಗ ಬ್ಯಾರಿಕೇಡ್ ಮುರಿಯಲು ಆರಂಭಿಸಿದ್ರೋ, ಪ್ರೆಸ್ ಕ್ಲಬ್ ಬಳಿಯಲ್ಲಿ, ಮಾಧ್ಯಮ ಸಂಸ್ಥೆಗಳ ಕಚೇರಿಗಳು ಇರ್ತಕ್ಕಂಥ ಬಳಿಯಲ್ಲಿ ಬ್ಯಾರಿಕೇಡ್ ಮುರಿಯಲು ಆರಂಭಿಸಿದ್ರು. ಆಗ ಪೊಲೀಸರಿಗೆ ಲಾಠಿ ಚಾರ್ಜ್ ಮಾಡದೆ ಅವರನ್ನು ಅಲ್ಲಿಂದ ಚದುರಿಸದೆ ಬೇರೆ ವಿಧಿ ಇರಲಿಲ್ಲ. ಆಮ್ ಆದ್ಮಿ ಪಕ್ಷದ ಮತ್ತು ಈ ರೀತಿ ಪ್ರತಿಭಟನೆಗಳು ನಡೆಯುವಾಗ ಸಂಜೆಯ ಹಂತದಲ್ಲಿ ಕಾರ್ಯಕರ್ತರನ್ನು ಉತ್ಸಾಹ ಮಾಡುವುದಕ್ಕೋಸ್ಕರ ಈ ರೀತಿ ಬ್ಯಾರಿಕೇಡ್ ಮುರಿದು ನುಗ್ಗಲು ಯತ್ನಿಸ್ತಕ್ಕಂಥ ಘಟನೆಗಳು ಸರ್ವೇ ಸಾಮಾನ್ಯವಾಗಿ ನಡೀತವೆ. ಅದನ್ನೇ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಇವತ್ತು ಪ್ರಯತ್ನಿಸಿದರು. ಬ್ಯಾರಿಕೇಡನ್ನು ಮುರಿದು ಒಳಗೆ ಹೋಗಲು ಯತ್ನಿಸಿದರು. ಆಗ ದೆಹಲಿ ಪೊಲೀಸರು ಮತ್ತು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರ ನಡುವೆ ಜಟಾಪಟಿ, ಘರ್ಷಣೆ ನಡೀತು. ಲಾಠಿ ಚಾರ್ಜ್, ಮೈಲ್ಡ್ ಆಗಿ ಲಾಠಿ ಚಾರ್ಜನ್ನು ಕೂಡ ದೆಹಲಿ ಪೊಲೀಸರು ಮಾಡಬೇಕಾಯಿತು. ನಂತರ ಆಮ್ ಆದ್ಮಿ ಪಕ್ಷದ ನಾಯಕರೇ ಕಾರ್ಯಕರ್ತರನ್ನು ಹಿಂದಕ್ಕೆ ಕರೆದು ಈಗ ಶಾಂತವಾಗಿ ರೈಲ್ವೆ ಭವನದ ಮುಂಭಾಗದಲ್ಲಿರ್ತಕ್ಕಂಥ ವೃತ್ತದಲ್ಲಿ ಕೂರಿಸಿ ಹಾಡುಗಳನ್ನು ಹಾಡಿಸೋದು, ಘೋಷಣೆಗಳನ್ನು ಹಾಕಿಸುವಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರೆಸ್ ಕ್ಲಬ್ ಹತ್ತಿರದಲ್ಲೇ 50 ಮೀಟರ್ ದೂರದಲ್ಲಿ ಪ್ರೆಸ್ ಕ್ಲಬ್ ಇದೆ. ಅಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್, ಯೋಗೇಂದ್ರ ಯಾದವ್, ಮನೀಶ್ ಸಿಸೋಡಿಯಾ, ಸೋಮನಾಥ್ ಭಾರತಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಮುಂದಿನ ರಣತಂತ್ರ ಏನಾಗಬೇಕು ಅಂತಕ್ಕಂಥದ್ದು. ಇದು ಕೈ ಮೀರಿ ಹೋದರೆ, ಯಾಕಂದರೆ ನಾಳೆ ಒಂದು ದಿನ ಮಾತ್ರ ಬಾಕಿ ಇದೆ, ನಾಡಿದ್ದು ಡ್ರೆಸ್ ರಿಹರ್ಸಲ್ ನಡೆಯುತ್ತೆ. ಅದರ ಅರ್ಥ ನಾಳೆ ಸಂಜೆ 5 ಗಂಟೆಗೆ ಇಡೀ ಪ್ರದೇಶ ಏನಿದೆ ಅಲ್ಲಿ ಮೊದಲನೇ ರಿಂಗಲ್ಲಿ ಡಿಫೆನ್ಸ್ ಫೋರ್ಸಸ್, ಆರ್ಮಿ ಅದನ್ನು ಪೂರ್ತಿ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತೆ ಅಜಿತ್. ಯಾಕಂದರೆ ರಿಪಬ್ಲಿಕ್ ಡೇ ಪರೇಡು ಪೂರ್ತಿಯಾಗಿ ಡಿಫೆನ್ಸ್ ಮಿನಿಸ್ಟ್ರಿ ನಡೆಸ್ತಕ್ಕಂಥ ಕಾರ್ಯಕ್ರಮ. ಅಲ್ಲಿ ಆರ್ಮಿ ಕಂಟಿಂಜೆಂಟ್ಸ್ಗಳು, ಆರ್ಮಿ ಟ್ಯಾಂಕ್ಗಳು ಬರ್ತವೆ. ಮೇಲ್ಗಡೆ ಏರ್ ಶೋ ಕೂಡ ನಡಿಬೇಕಾಗತ್ತೆ. ಆ ಕಾರಣದಿಂದ ಆರ್ಮಿ ಅದನ್ನು ಕಂಟ್ರೋಲಿಗೆ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ನಾಳೆ ಸಂಜೆಯ ನಂತರ ಪ್ರತಿಭಟನೆ ಮುಂದುವರೆದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ದೆಹಲಿ ಪೊಲೀಸರಿಗೂ ತಲೆನೋವು. ಇದೇ ರೀತಿ ಪ್ರತಿಭಟನೆ ಕೈ ಮೀರ್ತಾ ಹೋದಲ್ಲಿ, ಯಾಕಂದರೆ ಈಗಾಗಲೇ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನೀವು ಮಿಶ್ರ ಪ್ರತಿಕ್ರಿಯೆ ಅಂದಾಗ ಒಂದು ಮಾತು ನೆನಪಾಗ್ತಾ ಇದೆ ಪ್ರಶಾಂತ್. ಮಿಶ್ರ ಪ್ರತಿಕ್ರಿಯೆ ಅಂದಾಗ ಒಂದು ಮಾತು ನೆನಪಾಗ್ತಾ ಇದೆ. ನಿನ್ನೆ ಅಷ್ಟೇ ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಜನರ ವಾಕ್ಸ್ ಪಾಪ್ಗಳನ್ನು, ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ಮಾತನ್ನು ಕೇಳಿದೆ. ದೆಹಲಿಯ ನಾಗರಿಕ ಹೇಳಿದಂಥದ್ದು, ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಆಮ್ ಆದ್ಮಿ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು. ಆ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ 3 ವಾರಗಳ ಹಿಂದೆ ಚುನಾವಣೆ ಗೆದ್ದಾಗ ಯಾವ ರೀತಿಯಾಗಿ ಜನಸಾಮಾನ್ಯರ ನೈತಿಕ ಬೆಂಬಲ ಆಮ್ ಆದ್ಮಿ ಪಕ್ಷದ ಜೊತೆಗಿತ್ತು, ಅಷ್ಟೇ ಪ್ರಮಾಣದ ಬೆಂಬಲ ಈ ಹೋರಾಟವನ್ನು ಶುರು ಮಾಡಿದ ನಂತರ ಕೂಡ ಇದೆ ಅಂತ ಅನ್ನಿಸ್ತಾ ಇದೆಯಾ ತಮಗೆ? ಅಜಿತ್, ಅದರಲ್ಲಿ 2 ಅಂಶಗಳಿವೆ. ಆಮ್ ಆದ್ಮಿ ಪಕ್ಷದ ಬೇಡಿಕೆಯ ಬಗ್ಗೆ ದೆಹಲಿಗರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬೇಡಿಕೆಯ ಜೊತೆಗೆ ದೆಹಲಿಯ ಜನ ಇದ್ದಂತೆ ಕಾಣ್ತಾ ಇದೆ. ಆದರೆ ಅನುಸರಿಸ್ತಾ ಇರ್ತಕ್ಕಂಥ ಮಾರ್ಗಗಳು, ದಿನವೂ ಆಂದೋಲನಗಳು, ಅದರಲ್ಲೂ ಮುಖ್ಯಮಂತ್ರಿ ಕುಳಿತುಕೊಂಡು, ಇಡೀ ಸಚಿವ ಸಂಪುಟ ಕುಳಿತುಕೊಂಡು, ಅದು ಸಂಸತ್ ಭವನದ ದ್ವಾರದ ಪಕ್ಕದಲ್ಲೇ ಇರ್ತಕ್ಕಂಥ ವೃತ್ತದಲ್ಲಿ ಕುಳಿತುಕೊಂಡು ನೀವು ಪ್ರತಿಭಟನೆಯನ್ನು ನಡೆಸಲು ಆರಂಭಿಸಿದರೆ ಅದೇ ಆಮ್ ಆದ್ಮಿ ಒಂದು ರೀತಿಯ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಕ್ಕಂಥದ್ದು ಕೂಡ ವಾಸ್ತವಿಕ ಸಂಗತಿ. ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಎಷ್ಟೇ ಪ್ರತಿಭಟನೆಯನ್ನು ನಡೆಸಿದರೂ ಕೂಡ ಜನರ ಒಂದು ಕಾರ್ಡ್ ತಟ್ಟದೆ ಹೋದರೆ, ಅದು ರಿಸೋನೇಟ್ ಆಗದೆ ಹೋದರೆ ಬ್ಯಾಕ್ ಫೈರ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ಎಲ್ಲ ಒಂದು ಕಡೆ ಆಮ್ ಆದ್ಮಿ ಪಕ್ಷ ಇದನ್ನ, ಈ ಹೋರಾಟವನ್ನ ಈಜಿಪ್ಟ್ನ ತಹರೀರ್ ಸ್ಕ್ವೇರ್ನಲ್ಲಿ ನಡೆದ ಹೋರಾಟಕ್ಕೆ ಹೋಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ವಾಸ್ತವಕ್ಕೆ ಎಷ್ಟು ಹತ್ತಿರ ಆ ಹೋಲಿಕೆ ಅಂತ?
ಕೇಳಿಸ್ತಾ ಇದೆ ಅಜಿತ್, ಹೇಳಿ. ಎಸ್, ಆಮ್ ಆದ್ಮಿ ಪಕ್ಷ ಈ ಹೋರಾಟವನ್ನ ಈಜಿಪ್ಟ್ ಕ್ರಾಂತಿ ಏನು 2 ವರ್ಷಗಳ ಹಿಂದೆ ನಡೀತು, ತಹರೀರ್ ಸ್ಕ್ವೇರ್ನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ನಡೀತು, ಆ ಹೋರಾಟಕ್ಕೆ ಹೋಲಿಸ್ತಾ ಇದೆ. ಕೆಲವೊಬ್ರು ಆ ಹೋಲಿಕೆಯನ್ನು ಕೊಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ವಾಸ್ತವಾಂಶವನ್ನು ನೋಡೋದಕ್ಕೆ ಹೋದ್ರೆ ಎಷ್ಟರ ಮಟ್ಟಿಗೆ ಎರಡಕ್ಕೂ ಹೋಲಿಕೆ ಇದೆ ಅಂತ? ಅಜಿತ್, 2 ವರ್ಷದ ಹಿಂದೆ ಅಣ್ಣಾ ಹಜಾರೆ ಅವರನ್ನ ಮುಂದಿಟ್ಕೊಂಡು ಹೋರಾಟ ಮಾಡಿದಾಗ ಕೆಲವರು ಇದನ್ನು ಕ್ರಾಂತಿ ಎಂದು ಕರೆದಿದ್ರು. ಆಗ ಏನು ಮಾತನಾಡಿದ್ರು ನಡೀತಾ ಇತ್ತು. ಆದರೆ ಈಗ ಆಮ್ ಆದ್ಮಿ ಒಂದು ರಾಜಕೀಯ ಪಕ್ಷ, ವ್ಯವಸ್ಥೆಯ ಭಾಗ, ಆಡಳಿತ ನಡೆಸಲು ಜನ ನಿಮಗೆ ಆಯ್ಕೆ ಮಾಡಿ ತಂದಿದ್ದಾರೆ. ಈಗ ಆಡಳಿತ ನಡೆಸುವುದನ್ನು ಬಿಟ್ಟು ನೀವು ಬೀದಿಗಿಳಿದ್ರೆ ಏನಾಗಬಹುದು ಅಂತಕ್ಕಂಥದ್ದು ಇದೇ ಜನಸಾಮಾನ್ಯ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆದರೆ ಅಜಿತ್, ಇದರಲ್ಲಿ ಒಂದು ಅಂಶ ವಿಚಿತ್ರವಾಗಿ ಕಾಣ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಹೊರತಾಗಿರ್ತಕ್ಕಂಥ ಪಕ್ಷಗಳು ಮತ್ತು ಸಂಘಟನೆಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಒಬ್ಬ ಒಳ್ಳೆಯ ಸ್ಟ್ರಾಟಜಿಸ್ಟ್. ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡ್ ಪಾಯಿಂಟ್ಗಳನ್ನು ನಿರ್ಧರಿಸ್ತಾರೆ, ಗೋಲ್ ಪೋಸ್ಟ್ಗಳನ್ನು ಬದಲಿಸ್ತಾ ಹೋಗ್ತಾರೆ. ಜನ್ ಲೋಕ್ಪಾಲ್, ನಂತರ ರಾಜಕೀಯ ಪಕ್ಷ, ನಂತರ ದೆಹಲಿ ಸರ್ಕಾರ, ಈಗ ದೆಹಲಿ ಪೊಲೀಸರು, ನಂತರ ಲೋಕಸಭಾ ಚುನಾವಣೆ. ಹೀಗೆ ಅರವಿಂದ್ ಕೇಜ್ರಿವಾಲ್ರ ಗೋಲ್ ಪೋಸ್ಟ್ಗಳು ಬದಲಾಗ್ತಾ ಹೋಗ್ತವೆ. ಆದರೆ ಒಂದು ರೀತಿಯಾಗಿರ್ತಕ್ಕಂಥ ಅನ್ಪಾಪ್ಯುಲರ್ ಆಗಬಹುದು ಆಗಿರ್ತಕ್ಕಂಥ ಆಂದೋಲನವನ್ನು ನಡೆಸಲು ಅರವಿಂದ್ ಕೇಜ್ರಿವಾಲ್ ಏಕೆ ಕೈ ಹಾಕಿದ್ರು ಅಂತಕ್ಕಂಥದ್ದು ಪ್ರಾಯಶಃ ಎಲ್ಲರನ್ನೂ ಕೂಡ ಕೊನೆಯ ಪ್ರಶ್ನೆ ತುಂಬಾ ಶಾರ್ಟ್ ಆಗಿತ್ತು. ಕೊನೆಯ ಪ್ರಶ್ನೆ ತುಂಬಾ ಶಾರ್ಟ್ ಆಗಿ ಪ್ರಶಾಂತ್, ಇತ್ತೀಚೆಗೆ ಆಮ್ ಆದ್ಮಿ ಪಕ್ಷದ ಮುಖಂಡರು ಬಳಸ್ತಾ ಇರುವಂತಹ ಭಾಷೆ, ಆ ಭಾಷೆನ ಹೇಗೆ ನೋಡ್ತಾ ಇದ್ದೀರಿ ತಾವು? ನಿಶ್ಚಿತವಾಗಿ ಅಹಂಕಾರದ ಭಾಷೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಲೇಬೇಕು. ಅಧಿಕಾರ ಬಂದ ತಕ್ಷಣ ಅಹಂಕಾರ ಬರ್ತದೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಕೇಳಿಬರ್ತಕ್ಕಂಥ ಸಂಗತಿ. ಸೋಮನಾಥ್ ಭಾರತಿ, ಇವತ್ತು ಮನೀಶ್ ಸಿಸೋಡಿಯಾ, ಬೆಳಿಗ್ಗೆ ಅರವಿಂದ್ ಕೇಜ್ರಿವಾಲ್ ಬಳಸಿರ್ತಕ್ಕಂಥ ಭಾಷೆಯನ್ನು ಗಮನಿಸಿದ್ರೆ ಎಲ್ಲೋ ಭಾಷೆ ಹತೋಟಿ ಮೀರ್ತಾ ಇದೆ ಮತ್ತು ಆ್ಯಕ್ಷನ್ಗಳು ದಾರಿ ತಪ್ತಾ ಇವೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಲೇಬೇಕು. ನಿಮ್ಮ ಒಂದು ವಿಚಾರ, ಆ್ಯಟಿಟ್ಯೂಡ್ ಪ್ರಾಮಾಣಿಕವಾಗಿರ್ಬೋದು, ಆದರೆ ಹೇಳ್ತಕ್ಕಂಥ ವಿಧಾನ ದಾರಿ ತಪ್ಪಿದಾಗ ಎಲ್ಲೋ ಒಂದು ಕಡೆ ಅರಾಜಕತೆ ಉಂಟಾಗುತ್ತೆ. ದೆಹಲಿಯ ಹೃದಯ ಭಾಗದ ಬೀದಿಗಳಲ್ಲಿ ಅದೇ ಅರಾಜಕತೆ ಮತ್ತು ಅಹಂಕಾರ ಎರಡೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಸ್, ಧನ್ಯವಾದ ಪ್ರಶಾಂತ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ದೆಹಲಿಯ ಜನಸಾಮಾನ್ಯರ ಮಟ್ಟಿಗೆ ಅರವಿಂದ್ ಕೇಜ್ರಿವಾಲ್ ಇಟ್ಕೊಂಡಿರುವಂತಹ ಬೇಡಿಕೆಗಳ ಬಗ್ಗೆ ಸಹಮತಿ ಇದೆ, ಆದರೆ ಅನುಸರಿಸ್ತಾ ಇರುವಂತಹ ಮಾರ್ಗಗಳ ಬಗ್ಗೆ ಸಹಮತಿ ಇಲ್ಲ. ದೆಹಲಿಯ ಜನ ಓಟ್ ಹಾಕಿದ್ದು ಆಡಳಿತ ನಡೆಸಲಿ, ಒಳ್ಳೆಯ ಸೌಲಭ್ಯಗಳನ್ನು ಕೊಡಲಿ ಅಂತಲೇ ಹೊರತಾಗಿ ರಸ್ತೆಯಲ್ಲಿ ಕೂತ್ಕೊಂಡು ಫುಟ್ಪಾತ್ ಮೇಲೆ ಮಲ್ಕೊಂಡು ಪ್ರತಿಭಟನೆಯನ್ನು ನಡೆಸಲಿ ಅನ್ನೋ ಉದ್ದೇಶಕ್ಕಲ್ಲ ಅನ್ನುವಂಥ ಭಾವನೆ ದೆಹಲಿಯ ಜನಸಾಮಾನ್ಯರಲ್ಲಿ ಮನೆ ಮಾಡಿರುವಂಥದ್ದು. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಗಲ್ಲು ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನಾಗಿ ಪರಿವರ್ತಿಸಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಸುದ್ದಿಯನ್ನು ಕೊಡ್ತೀನಿ.